ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 6ನೆಯ ವಾರ, ಮೇ 8, 2024 ಬುಧವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 16ನೆಯ ಅಧ್ಯಾಯ, 12ರಿಂದ 15ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ನಾನು ನಿಮಗೆ ಹೇಳಬೇಕಾದುದು ಇನ್ನೂ ಎಷ್ಟೋ ಇದೆ. ಸದ್ಯಕ್ಕೆ ಅವು ನಿಮಗೆ ಹೊರಲಾಗದ ಹೊರೆಯಾಗಬಾರದು. ಹೇಗೋ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕೊರೆದೊಯ್ಯುವರು. ಅವರು ತಮ್ಮಷ್ಟಕ್ಕೆ ತಾವೇ ಏನನ್ನೂ ಬೋಧಿಸದೆ ತಾವು ಕೇಳಿದುದನ್ನು ಕುರಿತೇ ಮಾತನಾಡುವರು. ಮುಂದೆ ನಡೆಯಲಿರುವುದನ್ನು ನಿಮಗೆ ತಿಳಿಸುವರು. ಅವರು ನಾನು ಹೇಳಿದವುಗಳಿಂದಲೇ ಆಯ್ದು ನಿಮಗೆ ತಿಳಿಯಪಡಿಸಿ ನನ್ನ ಮಹಿಮೆಯನ್ನು ಬೆಳಗಿಸುವರು. ಪಿತನಿಗೆ ಇರುವುದೆಲ್ಲವೂ ನನ್ನದೇ. ಆದುದರಿಂದಲೇ ಪವಿತ್ರಾತ್ಮರು ನಾನು ಹೇಳಿದವುಗಳಿಂದಲೇ ಆಯ್ದು ನಿಮಗೆ ತಿಳಿಯಪಡಿಸುವರೆಂದು ನಾನು ಹೇಳಿದ್ದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ. ಚಿಂತನೆ. ಜ್ಞಾನ ವಿವೇಕವನ್ನು ಪವಿತ್ರಾತ್ಮರು ನಮಗೆ ಖಂಡಿತವಾಗಿ ದಯಪಾಲಿಸುವರು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಕ್ರಿಸ್ತನ ಮಾತುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಪವಿತ್ರಾತ್ಮರ ಮಧ್ಯಸ್ಥಿಕೆ ನಮಗೆ ಬೇಕೇ ಬೇಕು. ಪ್ರಭು ಯೇಸುಕ್ರಿಸ್ತರು ಹೇಳಿದ ಪ್ರತಿಯೊಂದನ್ನು ನೆನಪಿಸಿ ಆ ಮಾತುಗಳ ಆಳವಾದ ಅರ್ಥಗಳನ್ನು, ವ್ಯಾಖ್ಯಾನಗಳನ್ನು ಅರಿಯಲು ಪವಿತ್ರಾತ್ಮರು ನಮಗೆ ನೆರವಾಗುವರು. ಪ್ರಭು ಯೇಸುಕ್ರಿಸ್ತರೇ ಎಷ್ಟೋ ಸಲ ತನ್ನ ಶಿಷ್ಯರ ತಿಳುವಳಿಕೆಯಲ್ಲಿ ಜ್ಞಾನದಲ್ಲಿ ಇರುವ ಕೊರತೆಯ ಬಗ್ಗೆ ಪ್ರಸ್ತಾಪಿಸಿರುವುದನ್ನು ಶುಭ ಸಂದೇಶದಲ್ಲಿ ಓದುತ್ತೇವೆ. ತಿಳುವಳಿಕೆ ಕೊರತೆಯನ್ನು ಅನುಭವಿಸಿದ ಶಿಷ್ಯರು ಪವಿತ್ರಾತ್ಮರನ್ನು ಪಡೆದ ನಂತರ ಅವರಲ್ಲಿ ಗಣನೀಯ ಬದಲಾವಣೆಗಳು ಕಾಣಿಸಿಕೊಂಡವು. ಶಿಷ್ಯರ ಜ್ಞಾನ ವಿಕಾಸಗೊಂಡಿತು. ಪ್ರಬುದ್ಧತೆಯಿಂದ ಕ್ರಿಸ್ತನ ಶುಭ ಸಂದೇಶವನ್ನು ಜನರಿಗೆ ಬೋಧಿಸಿ ಜನರು ಬೆರಗಾಗುವಂತೆ ಮಾಡಿದರು. ಸಾಧಾರಣ ಬೆಸ್ತರಾಗಿದ್ದ ಶಿಷ್ಯರು ದೇವರ ರಕ್ಷಣೆಯ ಯೋಜನೆಯನ್ನು ಕ್ರಿಸ್ತನಲ್ಲಿ ಅನುಭವಿಸಿ ಜನರಿಗೆ ಅದನ್ನು ತಿಳಿಸುವಂತಾದರು. ಇನ್ನೊಂದು ಕಡೆ ಶುಭ ಸಂದೇಶದ ರಹಸ್ಯಗಳನ್ನು ಗ್ರಹಿಸಿ ಕ್ರೈಸ್ತ ಸಿದ್ಧಾಂತಗಳನ್ನು ತನ್ನ ಪತ್ರಗಳ ಮೂಲಕ ತಿಳಿ ಹೇಳುವ ಸಾಮರ್ಥ್ಯ ಸಂತ ಪೌಲರಿಗೆ ಬಂದಿದ್ದು ಪವಿತ್ರಾತ್ಮರ ನೆರವಿನಿಂದ. ಎದುರಾಳಿಗಳ ಮುಂದೆ ಏನು ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಎಂಬ ಚಿಂತೆ ನಮಗೆ ಬೇಡ. ಆ ಜ್ಞಾನ ವಿವೇಕವನ್ನು ಪವಿತ್ರಾತ್ಮರು ನಮಗೆ ಖಂಡಿತವಾಗಿ ದಯಪಾಲಿಸುವರು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.